ಅವ್ರನ್ನ ನಾನು ಜಗತ್ತಿನ ಎಲ್ಲ ಕಡೆ ಓಡಾಡುವ ಗೀತ ಅಂತ ಕರಿತೀನಿ. ನಾನು ಸ್ವಲ್ಪ ಕಾವ್ಯ ನಾಟಕ ಎಲ್ಲ ಒಂದೇ ಅನ್ನುವ ಕಾಲದಿಂದ ಶುರು ಮಾಡ್ಬೋದು ಅಂತ ಕಾಣಿಸುತ್ತೆ. ಸಂಸ್ಕೃತ ನಾಟಕಕಾರನೆಲ್ಲ ಕವಿ ಅನ್ನೋದೇ ಕರೆದಿದ್ದರಿಂದ ಶಿವಪ್ರಕಾಶರು ಕೂಡ ಕವಿ ನಾಟಕಕಾರರು. ಹಾಗಾಗಿ ಅವರು ಸಂಸ್ಕೃತ ಪರಂಪರೆಯಿಂದ ಆಧುನಿಕ ಪರಂಪರೆಯವರೆಗೆ ವಿಸ್ತಾರವಾದ ಬರವಣಿಗೆಯನ್ನು ಒಂದೇ ಬೀಸಲ್ಲಿ ಹಿಡಿಯೋದು ಭಾಳ ಕಷ್ಟವಾದ ವಿಚಾರ. ಒಂದು 13-14 ನಾಟಕಗಳನ್ನು ಬರೆದಿರುವ ಶಿವಪ್ರಕಾಶರು ನಾನು ಮೊದಲು ಒಬ್ಬ ಭಾಳ ಮುಖ್ಯ ಕವಿ ಎಜ್ರಾ ಫೌಂಡ್ನ ಒಂದು ಕವಿತೆಯ ಮೂಲಕ ಅವ್ರನ್ನ ಪರಿಚಯ ಮಾಡಿಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಜ್ರಾ ಫೌಂಡ್ನ ಒಂದು ಪದ್ಯ ಇದೆ, ನನ್ನ ಗೀತವೇ ಹೋಗು ಗೀತವೇ ಹೋಗು ಅಂತ ಒಂದು ಪದ್ಯ. ಅದನ್ನು ಲಂಕೇಶರು ಅವರ ಸಂಕಲನದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾರ್ಯಾರ ಹತ್ರ ಹೋಗು ಅಂದರೆ ಜಗತ್ತಿನ ಎಲ್ಲರ ಬಳಿಗೆ, ನರ ಕುಸಿದವರ ಬಳಿಗೆ, ಎಲ್ಲರ ಬಳಿಗೆ ಹೋಗು ಅಂತ ಆ ಪದ್ಯ ಒತ್ತಾಯಿಸುತ್ತೆ. ಮೊದಲೇ ಎಜ್ರಾ ಫೌಂಡ್ ಭಾಳ ದೊಡ್ಡ ಕವಿ ತನಗೆ ಹೇಳ್ಕೊತಾರೆ ಎಲ್ಲ ಕಡೆ ಹೋಗು 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 ಅಂತ. ನಮ್ಮ ಶಿವಪ್ರಕಾಶ್ ಕೂಡ ಇಡೀ ಜಗತ್ತಿನ ಎಲ್ಲ ಕಡೆ ಹೋದ ಗೀತ ಅವರು. ಅವ್ರನ್ನ ನಾನು ಜಗತ್ತಿನ ಎಲ್ಲ ಕಡೆ ಓಡಾಡುವ ಗೀತ ಅಂತ ಕರಿತೇನೆ. ಅವರು ಆಫ್ರಿಕಾ ಮತ್ತು ಯುರೋಪಿನ ದೇಶಗಳು, ಹಾಗೆಯೇ ಭಾರತದ ಎಲ್ಲ ಭಾಗಗಳು, ರಂಗಭೂಮಿ ಹಾಗೂ ಸಾಹಿತ್ಯದ ದೊಡ್ಡ ಒಡನಾಟವನ್ನು, ಹಾಗೆಯೇ ವಚನಕಾರರು, ಹಾಗೆ ಬೌದ್ಧ, ಹೀಗೆ ಈ ರೀತಿಯ ಧರ್ಮ ಮತ್ತು ಇದನ್ನು ಇಟ್ಟುಕೊಂಡಂಥ ಭಾಳ ದೊಡ್ಡ ಓಡಾಟವನ್ನು ಮಾಡಿರುವ ಮುಖ್ಯವಾದ ಹಲವು ಸಂತರನ್ನು ಅವರು ಕಾವ್ಯದಲ್ಲಿ ಭೇಟಿಯಾಗ್ತಾರೆ, ಕಾವ್ಯದಲ್ಲಿ ನಾಟಕದಲ್ಲಿ ಎಲ್ಲ ಭೇಟಿಯಾಗ್ತಾರೆ. ಅದೆಲ್ಲವನ್ನು ಕುರಿತು ಹೇಳುವುದು ಸ್ವಲ್ಪ 20-25 ನಿಮಿಷದಲ್ಲಿ ಕಷ್ಟ. ಆದರೆ ನಾನು ಕೆಲವು ಮಾತುಗಳನ್ನು ಮಾತ್ರ ಅವ್ರಿಗೆ ಹೇಳ್ತೀನಿ. ಸತ್ಯವನ್ನು ಬರೆಯುವುದು ಭಾಳ ತೊಂದರೆ ಇರುವ ಕಾಲದಲ್ಲಿ ನಾವು ಮಾತಾಡ್ತೇವೆ. ಸತ್ಯವನ್ನು ಹೇಳುವುದು ಮತ್ತು ಬರೆಯುವುದು ಭಾಳ ಕಷ್ಟವಾದ ಕಾಲದಲ್ಲಿ ನಾವು ಶಿವಪ್ರಕಾಶರನ್ನ ಮಾತಾಡ್ತಾಯಿದ್ದೀವಿ. ಹಾಗೆ ರಂಗಭೂಮಿನೂ ಕಷ್ಟವಾದ ಕಾಲದಲ್ಲೇ ತನ್ನ ಪ್ರದರ್ಶನಗಳನ್ನು ಮಾಡ್ತಾ ಇರುತ್ತೆ. ರಾಜಕಾರಣವೂ ಕೂಡ ಕಷ್ಟವಾದ ಕಾಲದಲ್ಲಿದೆ. ಸೊ ಈ ಕಷ್ಟವಾದ ಕಾಲನ ಬ್ರೆಕ್ಟ್ ತನ್ನ ಮೊದಲ ಅಲ್ಲ, ಒಂದು ನಾಟಕದಲ್ಲಿ ಗೆಲಿಲಿಯೋ ಅನ್ನುವ ಭಾಳ ಮುಖ್ಯವಾದ ನಾಟಕದಲ್ಲಿ ಅವನು ಒಬ್ಬ ರೈಟರ್ ಅನ್ನೋನು ಈ ಸತ್ಯವನ್ನು ಹೇಗೆ ಎದುರಿಸ್ಬೇಕು, ಸತ್ಯವನ್ನು ಹೇಗೆ ಬರೀಬೇಕು ಅನ್ನೋಕ್ಕೆ ಮೊದಲು ಒಂದು 3 ಕಾರಣಗಳನ್ನು ಕೊಡ್ತಾನೆ. ಆಮೇಲೆ ಅದಕ್ಕೆ ಇನ್ನೂ 2 ಕಾರಣಗಳನ್ನು ಸೇರಿಸ್ತಾನೆ. ಈಗ ನಾವು ಸತ್ಯ ಬರೆದಿರುವ, ಸತ್ಯ ಹೇಳ್ದಲೇ ಇರುವ, ಸತ್ಯವನ್ನು ಮುಚ್ಚಿಡುವ ಕಾಲದಲ್ಲಿರೋದ್ರಿಂದ ಇದು ಪ್ರಸ್ತುತ ಅಂತ ತಿಳ್ಕೊಂಡು ಬ್ರೆಕ್ಟ್ ಹೇಳುವ 5 ತೊಂದರೆಗಳನ್ನು ನಾನು ನಿಮ್ಮ ಮುಂದೆ ಮೊದಲೇ ಹೇಳ್ತೀನಿ. ಯಾಕೆ ಅಂದರೆ ಅದು ನಮ್ಮ ಶಿವಪ್ರಕಾಶರಿಗೆ ಭಾಳ ದೊಡ್ಡ ಅನ್ವಯ ಆಗುವ ವಿಷಯ. ಆದ್ದರಿಂದ ನಾನು ಅದನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಒಬ್ಬ ರೈಟರ್ ಪ್ರಭುತ್ವದ ಜೊತೆ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅನ್ನೋದು ಮರೆತು ಹೋಗಿರುವ ಕಾಲ ಇದು. ಪ್ರಭುತ್ವದ ಜೊತೆ ಸೇರಿ ಈ ಸಮಾಜವನ್ನು ನಿರ್ವಹಿಸುವುದು, ಪ್ರಭುತ್ವದ ಜೊತೆ ಎಷ್ಟು ಅಂತರದಲ್ಲಿರಬೇಕು ಅನ್ನುವ ಮರೆತಿರುವ ಕಾಲದಲ್ಲಿ ಬ್ರೆಕ್ಟ್ ಬರೀತಾನೆ. ಸತ್ಯವನ್ನು ಬರೆಯುವ ಧೈರ್ಯ ಬೇಕು ಅಂತ ಬರೀತಾರೆ. ಮೊದಲನೇದು, ಸತ್ಯವನ್ನು ಗುರುತಿಸುವ ಉತ್ಸಾಹನ ನಾವು
ಮಾಡಬೇಕು. ಸತ್ಯವನ್ನು ಆಯುಧವಾಗಿ ಕುಶಲತೆಯಿಂದ ನಿರ್ವಹಿಸುವ ಕೌಶಲ್ಯ ಇರಬೇಕು ಅಂತ ಬ್ರೆಕ್ಟ್ ಬರೀತಾನೆ. ಸತ್ಯವನ್ನು ಅನೇಕರಲ್ಲಿ ಅನೇಕ ಕಡೆ ಹರಡುವ ಕೆಲಸ ಮಾಡಬೇಕು ಅಂತ ಬರೀತಾನೆ. ಹಾಗೆಯೇ ಸತ್ಯವನ್ನು ಅನೇಕರಲ್ಲಿ ಹರಡಬೇಕಾದ್ರೆ ಅದನ್ನು ರೂಪಕಗಳಲ್ಲಿ ಅಥವಾ ಮೆಟಫರ್ಗಳಲ್ಲಿ ಹಲವಾರು ಉಪಾಯಗಳಲ್ಲಿ ನಾವು ಸತ್ಯವನ್ನು ಎತ್ತಿ ಹಿಡಿಬೇಕು ಅಥವಾ ಬರಿಬೇಕು. ಹಲವರಲ್ಲಿ ಬರೆಯುವ ಧೈರ್ಯವನ್ನು ಮುಖ್ಯ ಬರಹಗಾರರು ಮಾಡಬೇಕಾಗತ್ತೆ ಅನ್ನುವ ಇದನ್ನು ಅವನದು ಒಂದು ಭಾಳ ದೊಡ್ಡ ಲೇಖನ ಅದು. ಅದರಲ್ಲಿ ನಾನು ಭಾಳ ಮುಖ್ಯವಾಗಿ ಗುರುತಿಸೋದು ಅಂತಂದರೆ ಶಿವಪ್ರಕಾಶ್ ಆ ರೀತಿಯ ಭಾಳ ದೊಡ್ಡ ಧೈರ್ಯವನ್ನು ಜಗತ್ತಿನಾದ್ಯಂತ ಸಂಚರಿಸಿದ ಅವರ ನಾಲೆಡ್ಜ್ಗಳೆಲ್ಲ ಅದು ಬರೆದಿದ್ದಾರೆ. ಸೊ ಶಿವಪ್ರಕಾಶ್ ಬಗ್ಗೆ ಮಾತಾಡೋದು ಅಂತಂದರೆ ಒಂದು ಕಾಲಘಟ್ಟದ ರಂಗಭೂಮಿಯನ್ನು, ಕಾವ್ಯವನ್ನು, ನಾಟಕವನ್ನು ಮಾತಾಡಿದಂತೆ. ಆದ್ದರಿಂದ ನಾವು ಕಾಲದಲ್ಲಿ ಯಾವ್ಯಾವ ಪ್ರದರ್ಶನಗಳು ನಾಟಕಗಳು ಪ್ರದರ್ಶಿತ ಆಗಿದೆ, ಅದಕ್ಕೆ ಬೇರೆ ಬೇರೆ ನಾಟಕಗಳು ಬೇರೆ ಬೇರೆ ರೀತಿ ಉತ್ತರಗಳನ್ನು ಹೇಗೆ ಕೊಟ್ಟಿದೆ ಅಂತ ಕೂಡ ನಾವು ಅಧ್ಯಯನ ಮುಖಾಂತರ ತಿಳ್ಕೋಬಹುದು. ಸೊ ಶಿವಪ್ರಕಾಶನ ಕುರಿತು ಮಾತಾಡಬೇಕಾದ್ರೆ ನಮಗೆ ತುಂಬ ಅವರೇ ನಾಟಕದವನ್ನು ಹೇಗೆ ನಾವು ಗುರುತಿಸ್ಬೇಕು, ಚರಿತ್ರೆಯನ್ನು ಹೇಗೆ ಗುರುತಿಸ್ಬೇಕು, ಪುರಾಣ, ಜನಪದ ಮತ್ತು ರೀಚಿಯಲ್ ಇವುಗಳನ್ನು ಹೇಗೆ ಗುರುತಿಸ್ಬೇಕು ಅಂತ ಅವರೇ ತಮ್ಮ ಮುನ್ನುಡಿಗಳಲ್ಲಿ, ಕೆಲವು ಬೆನ್ನುಡಿಗಳಲ್ಲಿ, ಕೆಲವು ಕಡೆ ಅವರೇ ದಾಖಲೆಯನ್ನು ಮಾಡ್ತಾರೆ. ನಮ್ಮ ಶಿವಪ್ರಕಾಶರ ಪ್ರಕಾರ ಚರಿತ್ರೆ ಬಿಚ್ಚು ನೋಟಗಳನ್ನು ಮುಚ್ಚಿ ಹಾಕುವ ನಿಜಗಳನ್ನು ಸಾಂಸ್ಥಿಕ ಧ್ವನಿಕಾರ, ಪುರಾಣ ಮತ್ತು ನಂಬಿಕೆ, ಜಾನಪದ ಬಿಚ್ಚಿ ತೋರಿಸುತ್ತದೆ ಅನ್ನುವ ಸಾಲುಗಳನ್ನು ಅವರು ತಮ್ಮ ಮುನ್ನುಡಿಯಲ್ಲಿ ಸುಲ್ತಾನ್ ಟಿಪ್ಪು ಆ ನಾಟಕದ ಮುನ್ನುಡಿಯಲ್ಲೇ ಬರೀತಾರೆ. ಚರಿತ್ರೆಯನ್ನು ಹೇಗೆ ನೋಡಬೇಕು, ಚರಿತ್ರೆ ನಿಜವನ್ನು ಮರೆಮಾಚಿರುತ್ತೆ. ಆ ನಿಜವನ್ನು ಮರೆಮಾಚಿರೋದನ್ನು ನಾವು ಪುರಾಣದ ಮೂಲಕ, ನಮ್ಮ ನಂಬಿಕೆಗಳ ಮೂಲಕ, ಜಾನಪದದ ಮೂಲಕ ನಾವು ಹೊಸದಾಗಿ ಕಂಡುಕೊಳ್ಳುವ ಬಗೆಯನ್ನು ಅವರ ಹಲವು ನಾಟಕಗಳು ಹೇಳ್ತವೆ. ಹಾಗಾಗಿ ಇತಿಹಾಸ ಹಿಂದಿನ ಘಟನೆಗಳ ಹೊರದಾಖಲೆಯಾದರೆ ಪುರಾಣ ಅದೇ ಘಟನೆಗಳ ಹೊರದಾಖಲೆಯಾಗುತ್ತೆ. ಹೀಗೆ ಒಳದಾಖಲೆಯನ್ನು ಅವರು ತಮ್ಮ ನಾಟಕಗಳ ಮುಖಾಂತರ ಹೆಚ್ಚು ಬರೀತಾರೆ ಮತ್ತು ಅದನ್ನು ಎದುರುಗೊಳ್ತಾರೆ. ಆದ್ದರಿಂದ ಶಿವಪ್ರಕಾಶ್ ಭಾಳ ಮುಖ್ಯವಾದ ನಾಟಕಕಾರರು. ಯಾಕೆ ಅಂತೇಳಿದರೆ ಅವರು ತಂದ ಮೆಟೀರಿಯಲ್ಗಳು ಅಥವಾ ನಾಟಕಕ್ಕೆ ಬಂದ ವಸ್ತುಗಳು ಭಾಳ ಹೊಸತು. ಅದು ವಚನಕಾರರಿಂದ ತರ್ಬೋದು, ಅವರು ಬೌದ್ಧರಿಂದ ತರ್ಬೋದು, ಅಥವಾ ಆಧುನಿಕರಿಂದ ತರ್ಬೋದು, ಅಥವಾ ತುಂಬ ಸಾಂಪ್ರದಾಯಿಕ ಕಲೆಗಳಿಂದನೂ ತರ್ಬೋದು. ಶಿವಪ್ರಕಾಶ್ ಭಾಳ ದೊಡ್ಡ ಅವರಿಗೆ ಅನುಕೂಲತೆ ಏನು ಅಂತಂದರೆ ಅವರು ರಂಗಭೂಮಿ ಜೊತೆ ಮಾಡಿರುವ ಭಾಳ ದೊಡ್ಡ ಒಡನಾಟ. ಅವರು ಇತ್ತೀಚೆಗೆ ಭಾಳ ದಿವಸ ಆಗಿದೆ ಆ ಪುಸ್ತಕ ಬರೆದು. ಕನ್ನಯ್ಯಲಾಲ್ ಅಂತ ಭಾಳ ದೊಡ್ಡ ಮಣಿಪುರದ ನಿರ್ದೇಶಕ, ಅವರ ಹೆಂಡತಿ ಸಾವಿತ್ರಿ, ಅವ್ರ ಮೇಲೆ ಭಾಳ ಮುಖ್ಯವಾದ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಪುಸ್ತಕ ಅಂದರೆ ಕನ್ನಯ್ಯಲಾಲ್ ತನ್ನ ಥಿಯೇಟ್ರನ್ನ ವರ್ಣಿಸಬೇಕಾದ್ರೆ ನನ್ನ ಥಿಯೇಟ್ರ್ ಇದು, ಹೀಗೆ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಪುಸ್ತಕ ಮಾಡಿದಾಗ ಅದನ್ನು ಫಿಸಿಕಲ್ ಥಿಯೇಟ್ರ್ ಅಂತ ಏನೋ ಹೆಸರಿಡಬೇಕಾಗಿರುತ್ತೆ. ಆದರೆ ಶಿವಪ್ರಕಾಶ್ ಒಂದು ಕಡೆ ಮಾತಾಡ್ತಾರೆ, ಅದನ್ನು ಫಿಸಿಕಲ್ ಥಿಯೇಟ್ರ್ ಅಂತ ಕರಿಬೇಡಿ, ಥಿಯೇಟ್ರ್ ಆಫ್ ಅರ್ತ್ ಅಂತ ಕರೀರಿ ಅದನ್ನು ಅಂಥೇಳಿ ಅದಕ್ಕೆ ಮುಖ್ಯವಾದ ಒಂದು ಮುನ್ನುಡಿಯನ್ನು ಆ ಪುಸ್ತಕದಲ್ಲಿ ಬರೀತಾರೆ. ಸೊ ಒಬ್ಬ ನಟಿಯನ್ನು ಕುರಿತು ಭಾಳ ವ್ಯಾಪಕವಾದ ಪುಸ್ತಕ ಬರೆಯುವ ಶಿವಪ್ರಕಾಶರು ಹಾಗೆ ಒಂದು 13 ನಾಟಕನೂ ಕೂಡ
ಕನ್ನಡದಲ್ಲಿ ಅಪರೂಪದ ಕಾನೂನು. ಆದರೆ ನಮ್ಮಲ್ಲಿ ಮೊದಲು ಹೆಚ್ಚು ಚರ್ಚೆಗೆ ಈಡಾಗಿದ್ದು ಮಹಾಚೈತ್ರ ಅನ್ನುವ ನಾಟಕ. ಮಹಾಚೈತ್ರ ಶಿಶಿರದ ನಂತರ ಎಲ್ಲ ಕೆಳವರ್ಗದ ವಚನಕಾರರು ನಡೆಸುವ ಚಳುವಳಿಯ ತುದಿಯಲ್ಲಿ ಮಹಾಚೈತ್ರ ಬರುತ್ತೆ. ಬಹುರೂಪಿ ಚೌಡಯ್ಯನ ಮೂಲಕ ಬಿಜ್ಜಳನ ಹತ್ಯೆ ಆಗುತ್ತೆ. ಆಮೇಲೆ ಪ್ರಖರವಾದ ಮಹಾಚೈತ್ರ ಬರುತ್ತೆ ಎನ್ನುವ ಒಂದು ಮುನ್ನೋಟ ಮಹಾಚೈತ್ರದಲ್ಲಿ ಬರುತ್ತೆ. ಬಿಜ್ಜಳನ ಹತ್ಯೆಯನ್ನು ಬಹುರೂಪಿ ಚೌಡಯ್ಯ ಮತ್ತು ಅವರೆಲ್ಲ ಸ್ನೇಹಿತರು ವೀರಗಾಸೆಯ ಮೂಲಕ ಅದನ್ನು ಅವನ ಹತ್ಯೆಯನ್ನು ಮಾಡ್ತಾರೆ. ಸೊ ಆವಾಗ ಭಾಳಷ್ಟು ಡಿಸ್ಕಷನ್ಗಳು ನಡೀತಿತ್ತು. ಹಿಂಸೆ ಮಾಡಬಾರ್ದು, ಹಿಂಸೆ ಅನ್ನೋದು ಭಾಳ ತಪ್ಪು, ಅಥವಾ ಬಿಜ್ಜಳನ ಹತ್ಯೆ ಭಾಳ ದುರಂತ ಅನ್ನುವ ಮಾತುಗಳೆಲ್ಲ ಹಾಗೆ ಬರ್ತಾಯಿತ್ತು. ನಾನು ಇತ್ತೀಚೆಗೆ ಫ್ರಾನ್ಸ್ ಫ್ಯಾನನ್ ಮತ್ತು ಸಾರ್ತರ್ನ ಎಲ್ಲ ಓದಬೇಕಾದ್ರೆ ಅವನು ಭಾಳ ಮುಖ್ಯವಾಗಿ ಹೇಳ್ತಾನೆ, ತುಂಬ ಹಿಂಸೆಯ ಪ್ರಭುತ್ವವನ್ನು ನಾವು ಹಿಂಸೆಯಿಂದಲೇ ಎದುರಿಸಬೇಕು ಅನ್ನುವ ಮಾತನ್ನು ಫ್ಯಾನನ್ ಮತ್ತು ಸಾರ್ತರ್ ತುಂಬ ಮುಖ್ಯವಾಗಿ ಬರೀತು. ಆಫ್ರಿಕಾದ ಹೋರಾಟಗಳನ್ನು ಗುರುತಿಸ್ಬೇಕಾದ್ರೆ ಅಲ್ಲೆಲ್ಲ ಭಾಳ ವಿವರವಾಗಿ ಫ್ಯಾನನ್ ಅನ್ನೋ ಒಬ್ಬ ಫಿಲಾಸಫರ್ ಮತ್ತು ರೈಟರ್, ಹಾಗೆಯೇ ಸಾರ್ತರ್ ಎಕ್ಸಿಸ್ಟೆನ್ಷಿಯಲಿಸಮ್ನ ಕುರಿತು ಭಾಳ ದೊಡ್ಡ ಡಿಸ್ಕೋರ್ಸ್ನ ಮಾಡಿದವನು. ಅಂದರೆ ನಾವು ಹಿಂಸೆಯನ್ನು ಎದುರಿಸುವುದು ಹೇಗೆ? ಹಿಂಸೆಯನ್ನು ಅಹಿಂಸೆಯಲ್ಲಿ ಎದುರಿಸಿರುವ ಭಾರತ, ಬಾಪುವನ್ನು ಇಟ್ಟುಕೊಂಡು ಹಲವು ಬಾಪುರು ತಯಾರಾದ ಭಾರತ ಹಿಂಸೆಗೆ ಹೇಗೆ ಮುಖಾಮುಖಿ ಆಗುತ್ತೆ? ಆದರೆ ಇವತ್ತು ನಾವು ಹಿಂಸೆಗೆ ಮುಖಾಮುಖಿ ಆಗ್ತಾ ಇದ್ವಿ. ಅದು ಹಲವು ಹಿಂಸೆಗಳು, ವ್ಯಕ್ತಿಯ ಹಿಂಸೆ, ಸಮಾಜದ ಹಿಂಸೆ ಹಾಗೂ ಆರ್ಥಿಕ ಹಿಂಸೆ, ಎಲ್ಲ ರೀತಿಯ ಹಿಂಸೆ ಇರಬೇಕಾದ್ರೆ ಒಂದು 12ನೇ ಶತಮಾನದಲ್ಲಿ ಪುರೋಹಿತಶಾಹಿ ಅಧಿಕಾರದ ಯಜಮಾನ್ಯತೆ ಕೊಟ್ಟ ಹಿಂಸೆಯ ಮೂಲಕವೇ ಎದುರಿಸುವ ಒಂದು ಗುಂಪು ಬಹುರೂಪಿ ಚೌಡಯ್ಯನ ಮೂಲಕ ಅದು ಅನಾವರಣಗೊಳ್ಳುತ್ತೆ. ಅದಾದಮೇಲೆ ಒಂದು ಭಾಳ ನೆಟ್ಟಸರು ಬಿಡಬೇಕಾಗಿರೋದೇನು ಅಂತಂದರೆ ಮಹಾಚೈತ್ರ ಬರುತ್ತೆ, ಒಂದು ಮುಂಗಾಣಿಕೆ ಇದೆ, ಹೊಸದೇನೋ ಬರುತ್ತೆ, ಹೊಸದು ಸ್ಥಾಪನೆ ಆಗುತ್ತೆ ಅಂತ. ಆದರೆ ಇವತ್ತು ನೋಡಿದರೆ ಹೊಸದು ಸ್ಥಾಪನೆ ಆಗ್ತಾಯಿಲ್ಲ. ಆದರೆ ಹೊಸದು ಬರೋದಕ್ಕೆ ನಮ್ಮೆಲ್ಲರ ಆಶಯ ಅಥವಾ ನಮ್ಮ ಗಮನ ಹೊಸದು ಬರಲಿ ಅಂತ ನೋಡ್ತಾ ಇರುವ ಕಾಲದಲ್ಲಿ ಮಹಾಚೈತ್ರ ಮತ್ತೊಮ್ಮೆ ರಂಗದ ಮೇಲೆ ಬರಬೇಕು. ಅದನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು ಅಥವಾ ಅದನ್ನು ನಿಷೇಧಿಸಿದ್ರು ಆ ಪುಸ್ತಕನ. ಅದೇನು 2 ಪ್ರದರ್ಶನ ಮಾತ್ರ ನಾನು ನೋಡಿದ್ದೀನಿ. ಒಂದು ಪ್ರದರ್ಶನ CGK ಮಾಡಿದ್ದು, ಇನ್ನೊಂದು ಪ್ರದರ್ಶನ ಇಕ್ಬಾಲ್ ಅಹಮದ್ ಮಾಡಿದ್ದು. ಅದಾದಮೇಲೆ ಎಲ್ಲೂ ಕೂಡ ಮಹಾಚೈತ್ರದ ಬಗ್ಗೆ ಎಲ್ಲೂ ನಾಟಕಗಳ ಪ್ರದರ್ಶನ ಕೂಡ ಆಗ್ತಾಯಿಲ್ಲ. ಅದು ಕೆಳವರ್ಗದ ವಚನಕಾರರು ನಡೆಸಿದ ಒಂದು ದಂಗೆ ಕೆಲವು ಸತಿ ಭಾಳ ಸತಿ ಬೇರೆ ಬೇರೆ ಕಡೆ ಓದಿದಾಗ ನಾವು ಭಾಳ ಸತಿ ಅರಾಜಕತೆ ಅನ್ನೋದನ್ನೆಲ್ಲ ನಾವು ವಿವರಿಸ್ಕೊತೀವಿ. ಅರಾಜಕತೆ ಅಂತಂದರೆ ಅದಕ್ಕೊಂದು ಅರ್ಥ, ಅದು ಅರಾಜಕ ಇದನ್ನೆಲ್ಲ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಬರ್ತಾನೆ, ಸಮಾಜವನ್ನು ಹಾಳು ಮಾಡ್ತಾನೆ, ವ್ಯಕ್ತಿಯನ್ನು ಹಾಳು ಮಾಡ್ತಾನೆ. ಅಂದರೆ ಆ ಅರಾಜಕ ಕಾಣುವ ಸಮಾಜವೊಂದು ಇರುತ್ತೆ. ಅದು ಸಿವಿಲ್ ಸೊಸೈಟಿಯನ್ನು ಕಾಣೋದಕ್ಕೆ ಮಾಡಿದಂಥ ಸಿದ್ಧತೆ ಅಂತ ಕೂಡ ಆ ವ್ಯಾಖ್ಯಾನದಲ್ಲಿ ಇದೆ. ಅರಾಜಕರು ಯಾಕೆ ಹಾಗೆ ಮಾಡ್ತಾರೆ ಅಂದರೆ, ಒಂದು ಹೊಸ ಸಮಾಜವನ್ನು ಬರಲಿ, ಹೊಸ ಸೃಷ್ಟಿಯನ್ನು ಬರಲಿ ಅನ್ನುವ ಒಂದು ವ್ಯಾಖ್ಯಾನ ಕೂಡ ಇದೆ. ಸೊ ಈ ವ್ಯಾಖ್ಯಾನವನ್ನು ಇಟ್ಟು ನಾವು ನೋಡಿದಾಗ ಮಹಾಚೈತ್ರ ಭಾಳ ಮುಖ್ಯವಾದಂಥ ಕನ್ನಡ ರಂಗಭೂಮಿಯ ಭಾಳ ಮುಖ್ಯ ನಾಟಕ. ಅದು ಯಾಕೆ ಮುಖ್ಯವಾದ ನಾಟಕ ಅಂದರೆ, ಕಾವ್ಯವನ್ನು ನಾಟಕವನ್ನು ಸೇರಿಸಿದಂಥ ನಾಟಕ. ಕಾವ್ಯ ಭಾಗಗಳನ್ನು ಬಂದ್ಬಿಡುತ್ತೆ,
ಹಾಗಾಗಿ ಬರೀ ಕಾವ್ಯ ಬಂದರೆ ನಾಟಕ ಅಲ್ಲ, ನಾಟಕ ಬಂದರೆ ಬರೀ ಇದಿಲ್ಲ ನಾಟಕ ಅಲ್ಲ, ಕಾವ್ಯದ ಅಂಶಗಳು ಬಂದರೆ ನಾಟಕನೇ ಅಲ್ಲ ಅನ್ನುವ ತೀರ್ಮಾನಗಳನ್ನು ಸುಮಾರಷ್ಟು ವಿಮರ್ಶಕರೆಲ್ಲ ಬರೀತಾ ಇದ್ದ ಕಾಲದಲ್ಲಿ ಶಿವಪ್ರಕಾಶ್ ಒಂದು ಕಡೆ ಮಾತಾಡ್ತಾರೆ, ಕಾವ್ಯ ಅನ್ನೋದು ನಾಟಕದ ಒಳಗಿನ ಭಾಗ ಮತ್ತು ರಂಗಭೂಮಿನ ಅನ್ನೋದು ಅದು ಹೊರಗಿನ ಭಾಗ. ಅದರಿಂದ ಎರಡೂ ಕೂಡಿ ಕಾವ್ಯ ಮತ್ತು ನಾಟಕ ಸೇರಿಸಿದಂಥ ಒಂದು ಫಾರ್ಮ್ ಅನ್ನೋದನ್ನು ನಾವು ಸೃಷ್ಟಿ ಮಾಡಬೇಕು. ಸೃಷ್ಟಿಯಾಗಿರೋದನ್ನು ನೋಡಬೇಕು ಅಂದರೆ ನೀವು ಮಹಾಚೈತ್ರದಲ್ಲಿ ನೋಡ್ಬೋದು. ಮಹಾಚೈತ್ರ ಯಾಕೆ ನಾಟಕ ಇತ್ತೀಚೆಗೆ ಆಗ್ತಾಯಿಲ್ಲ? ಯಾಕೆ ಅಂತಂದರೆ ತುಂಬ ಗೊಂದಲಗಳಿಂದ ಕೂಡಿರುವ ಸಮಾಜ ಅದನ್ನು ಸ್ವೀಕರಿಸೋಕ್ಕೆ ಸರಿ ಇಲ್ಲ. ಒಂದು ವರ್ಗದ ಜನ ಅದನ್ನು ವಿರೋಧಿಸ್ತಾರೆ, ಒಂದು ವರ್ಗದ ಜನ ಅದನ್ನು ಆರಾಧಿಸ್ತಾರೆ. ಈ ಸ್ಥಿತಿಯಲ್ಲಿ ಅಂದರೆ ಮುಖ್ಯವಾದ ಒಬ್ಬ ರೈಟರ್ನ ಕೆಲಸ ಏನು ಅಂತೇಳಿದ್ರೆ, ಈ ರೀತಿಯ ತಲ್ಲಣಗಳನ್ನು ಸೃಷ್ಟಿ ಮಾಡಿ ಆ ಮೂಲಕ ಹೊಸ ಚೈತ್ರವನ್ನು ನೋಡೋದಕ್ಕೆ ಅವನು ಪ್ರೇರೇಪಿಸ್ತಾ ಇರ್ತಾನೆ ಅಂತ. ಬೆಳಗ್ಗೆ ಸಿದ್ದರಾಮಯ್ಯನವರು ಆ ಬಿಜ್ಜಳನ ಹತ್ಯೆ ಇದೆಲ್ಲ ಭಾಳ ಬೇರೆ ರೀತಿಯದು, ನಾವು ಚರಿತ್ರೆಯ ಕಣ್ಣುಗಳಿಂದ ಸರಿಯಾಗಿ ನೋಡ್ತಾ ಇಲ್ಲ, ಅದು ಜನಪದದಲ್ಲಿ ಅದು ಅವನು ಜೊತೆಲೇ ಇದ್ದಾನೆ ಅಂತ. ಆದರೆ ಪ್ರಭುತ್ವದಲ್ಲಿ ಯಾರೇ ಮುಖ್ಯಸ್ಥರಿದ್ದರೂ ಅವನು ಯಾವಾಗಲೂ ವ್ಯವಸ್ಥೆಯ ಪರವಾಗೇ ಇರ್ತಾನೆ, ವ್ಯವಸ್ಥೆಯ ಪರವಾಗಿರ್ತಾನೆ ಹೊರತು. ಯಾಕೆಂದರೆ ನೀವು ಸಂಕ್ರಾಂತಿಯಲ್ಲಿ ಗಮನಿಸ್ಬೋದು, ಅವನು ಹೇಳ್ತಾನೆ, ನನಗೂ ನಿನಗೂ ಮೀರಿದ ವ್ಯವಸ್ಥೆ ಇದೆಯಾ ಅಲ್ವಾ ಬಸವಣ್ಣ. ಸೊ ಈ ಥರ ಪ್ರಶ್ನೆಗಳೆಲ್ಲ ನೀವು ಮಹಾಚೈತ್ರದಲ್ಲಿ ಭಾಳ ಮಾರ್ಮಿಕವಾಗಿ ಅವರು ತರ್ತಾರೆ. ಅದನ್ನು ನೀವು ಭಾಳ ಮುಖ್ಯವಾಗಿ ನೋಡಬೇಕು. ಇನ್ನೊಂದು ಭಾಳ ಮುಖ್ಯವಾದ ರಾಜಕೀಯ ನಾಟಕ ಟಿಪ್ಪು ಸುಲ್ತಾನ್ ಟಿಪ್ಪು, ಭಾಳ ಮುಖ್ಯವಾದ ನಾಟಕ ಅದು. ಸೊ ನಾನು ಸುಲ್ತಾನ್ ಟಿಪ್ಪುವಿನ ಕನಸುಗಳು ಮತ್ತು R.D. ಕಾಮತ್ತರ ಸುಲ್ತಾನ್ ಟಿಪ್ಪು, ಈ 3 ನಾಟಕಗಳನ್ನು ನಾನು ಓದಿದ್ದೀನಿ. ಈ ನಾಟಕ ಬೇರೆ ರೀತಿಯಲ್ಲಿ ಅದು ನಮ್ಮನ್ನು ವಿಚಾರಕ್ಕೆ ಹಚ್ಚುತ್ತೆ. ಇವತ್ತಿನ ರಾಜಕಾರಣವನ್ನು, ಧಾರ್ಮಿಕ ಸ್ಥಿತಿಯನ್ನು ಅದು ನಮ್ಮ ಮುಂದೆ ಇಡುತ್ತೆ. ಸೊ ಈ ರಂಗಭೂಮಿಯ ಭಾಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿ ನಾವು ಹೀಗೆಲ್ಲ ಮಾತಾಡ್ಬಿಡ್ಬೋದು, ನಾವು ಅದಕ್ಕೆ ಬೇರೆ ಬೇರೆ ಕಡೆಯಿಂದ ತಂದು ಮಾಡ್ಬೋದು. ಆದರೆ ರಂಗಭೂಮಿಯಲ್ಲಿ ಆ ಕ್ಷಣದಲ್ಲಿ ಅಲ್ಲಿ ಸೃಷ್ಟಿಯಾಗುವ ಕ್ರಿಯೆಗಳ ಜೊತೆ ಆ ಪಾತ್ರ ಸೃಷ್ಟಿಯಾಗ್ತಿದ್ರೆ ನೋಡುಗರಿಗೆ ಅಥವಾ ಕೇಳುವರಿಗೆ ಬೇರೆ ರೀತಿಯ ಮೆಸೇಜ್ಗಳು, ಕ್ರಿಯೆಗಳು ಹೋಗ್ತಾ ಇರುತ್ತೆ. ಅದಕ್ಕೆ ಈ ನಾಟಕನ ನಾನು ಭಾಳ ಸತಿ ಈ ನಾಟಕನ ಕ್ರಿಯೆಯೊಳಗಿದ್ದು ಕ್ರಿಯೆನರಿಯಬೇಕಲ್ಲದೆ ಕ್ರಿಯೆಯ ಹೊರತಾಗಿ ಜ್ಞಾನ ಉಂಟೆ ಅಯ್ಯ ಅಂತ ಒಬ್ಬ ವಚನಕಾರ ಮಾತಾಡ್ತಾರೆ. ಸೊ ನಾವೆಲ್ಲವೂ ಕ್ರಿಯೆಯ ಒಳಗಿದ್ದು ಕ್ರಿಯೆಯನ್ನು ಅರಿಬೇಕು ಅನ್ನುವ ಅಂಶ ಅವರೆಲ್ಲ ನಾಟಕದಲ್ಲೂ ಬರುತ್ತೆ. ಸೊ ಹಾಗಾಗಿ ಈ ಸುಲ್ತಾನ್ ಟಿಪ್ಪು ಅನ್ನುವ ನಾಟಕಕ್ಕೆ ಒಂದು ಶ್ರೀರಂಗಪಟ್ಟಣ ಇತ್ತು, ಟಿಪ್ಪು ಇದ್ದ, ನಮ್ಮ ನಾಡಿನ ತಲೆಹಿಡಕರಿಂದ ಪಡೆದ ಬ್ರಿಟಿಷರು ಬರ್ತಾಯಿದ್ರು. ಆ ಬ್ರಿಟಿಷ್ರಿಗಿಲ್ಲ, ಬ್ರಿಟಿಷ್ರ ಜಾಗದಲ್ಲಿ ಬೇರೆಯವರಿದ್ದಾರೆ, ಅವ್ರನ್ನೂ ಕೂಡ ಓಡಿಸ್ಬೇಕಾಗಿದೆ ಅನ್ನುವ ಮಾತುಗಳು ಅಥವಾ ಆ ನಾಟಕ ಓದಿದಾಗ ಬರ್ತದೆ. ಇವಾಗ ಟಿಪ್ಪು ಇಲ್ಲ, ಟಿಪ್ಪು ಅಂತ ಬರೋಕ್ಕೆ ಸಾಧ್ಯವೂ ಇಲ್ಲ. ಆದರೆ ಟಿಪ್ಪುನ ಓಡಿಸೋದಕ್ಕೆ ಅಥವಾ ಅವನ ವಿರುದ್ಧ ಮಾತಾಡಲಿಕ್ಕೆ ಒಂದು ಜನಸಮೂಹ ಇದ್ದ ಹಾಗೆ ಈಗ ಕೂಡ ಆ ರೀತಿಯ ಜನ ವ್ಯವಸ್ಥೆ ಇರೋದ್ರಿಂದ ಈಗ ಯಾರು ಬರ್ತಾರೆ, ಈಗ ಯಾರು ಬರ್ಬೋದು ಅನ್ನುವ ನೋಟನ್ನು ಕೂಡ ನೀವು ಸುಲ್ತಾನ್ ಟಿಪ್ಪು ನಾಟಕದಲ್ಲಿ ನೀವು ನೋಡ್ಬೋದು.
ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಈಗ ಒಂದು 2-3 ದಿವಸದಿಂದ ಅವರ ಕಥನ ಕಾವ್ಯಗಳು ಎಲ್ಲ ಓದ್ತಾ ಇರೋದ್ರಿಂದ ಅವರು ಪುಟ್ಟ ನಾಟಕದ ರೀತಿಯ ಕಥನ ಇದನ್ನು ಕೂಡ ಬರೀತಾರೆ. ಅವರದು ಅವಲೋಕಿತೇಶ್ವರ ನಾಟಕ ಇದನ್ನು ಚಿತ್ರ ಬರೀತಾರೆ, ಅದನ್ನು ಬರೀತಾರೆ. ಆಮೇಲೆ ಅವರು ಇನ್ನೊಂದು ಭಾಳ ಮುಖ್ಯವಾದ ಬರ್ತಾರೆ, ಮುಂಬಾಜಿ ಮುಳುಗಿಸಲು ಹೊರಟ ತುಕಾನ ಅಭಂಗಗಳು ಅನ್ನೋದನ್ನು ಬರೀತಾರೆ. ಇದೊಂದು ಭಾಳ ಮುಖ್ಯವಾದಂಥ ಒಂದು ಕಾವ್ಯ. ಭಾಳ ಯಾರು ಭಾಳ ಮುಖ್ಯವಾದ ಬ್ರಿಲಿಯಂಟ್ ಆದ ನಿರ್ದೇಶಕರು ಅಥವಾ ರೈಟರುಗಳು ಸೇರಿ ಈ ಶಿವಪ್ರಕಾಶರ ಈ ರೀತಿಯ ಕಥನ ಕಾವ್ಯನ ಅಥವಾ ಖಂಡಕಾವ್ಯನ ಸೇರಿ ಒಂದು ಟೆಕ್ಸ್ಟ್ ಮಾಡುವ ಇದು ಆಲೋಚನೆ ನಾನು ಈಗ ಓದ್ತಾ ಇರ್ಬೇಕಾದ್ರೆ ನಿನ್ನೆ ಮೊನ್ನೆಯಿಂದ ಬಂತು. ಇದು ಕೆಟ್ಟ ಕಾಲ, ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಇದು ಕೆಟ್ಟ ಕಾಲ, ಹಾಡು ಕವಿತೆಗಳು ದುಷ್ಟ ಜನರ ಪಾಲು ಅಂತ ಬರೀತಾರೆ. ನಮಗೆ ಅನ್ನಿಸ್ತೀನೋ ಈಗ ಅಷ್ಟೇ ಹಾಗೆ ಇದೆ. ಇದು ಕೆಟ್ಟ ಕಾಲ. ಬ್ರೆಕ್ಟ್ ಕೂಡ ನಾವು ಕೆಟ್ಟ ಕಾಲದಲ್ಲಿ ಬರೆಯುತ್ತಿದ್ದೇವೆ, ಕೆಟ್ಟ ಕಾಲ ಕುರಿತೇ ಬರೆಯಬೇಕು ಅನ್ನುವ ಇದನ್ನು ಬರೀತಾರೆ. ಸೊ ಹಾಗಾಗಿ ಎಲ್ಲ ಸಮಾಜಗಳು, ಎಲ್ಲ ರಾಷ್ಟ್ರಗಳು ಕೆಟ್ಟ ಕಾಲನ ಅನುಭವಿಸ್ತಾ ಇರುತ್ತೆ. ಈಗಲೂ ನಾವು ಅನುಭವಿಸ್ತಿದ್ದೀವಿ ಅಂತ ನನ್ನ ತಿಳುವಳಿಕೆ ಇದೆ. ಈ ಕೆಟ್ಟ ಕಾಲದಲ್ಲಿ ಶೂದ್ರ ಜಾತಿಯ ತುಕಾರಾಮನ ಅಭಂಗಗಳು ಧರ್ಮಬಾಹಿರ ಎಂದು ಧರ್ಮದ ಯಜಮಾನಪ್ಪಗಳಾದ ಸಂಪ್ರದಾಯವಾದಿಗಳು ತೀರ್ಮಾನಿಸಿದರು. ತುಕಾರಾಮನಿಗೆ ತರಬಾರದ ಪರಿಪಾಠಗಳನ್ನು ತಂದಿಕ್ಕಿ ಅವನನ್ನು ಅಸಹಾಯಕನನ್ನಾಗಿಸಿ ಆತ ತನ್ನ ಕೃತಿಗಳಾದ ಅಭಂಗಗಳ ತಾಳೆಕಟ್ಟುಗಳನ್ನು ಚಂದ್ರಭಾಗಾ ನದಿಯೊಳಗೆ ಮುಳುಗಿಸುವಂತೆ ಮಾಡಿದರು. ಆಮೇಲೆ ತುಕಾರಾಮ 13 ದಿವಸ ಕಠೋರ ಅನುಷ್ಠಾನ ಮಾಡಿ 14ನೆಯ ದಿವಸ ಬೆಳಗ್ಗೆ ಮುಳುಗಿದ್ದ ಒಂದೊಂದೇ ತಾಳೆಗರಿಯು ನದಿಯ ಮೇಲೆ ತೆಲುತ್ತ ದಂಡೆ ತಲುಪುವ ಪವಾಡ ಜರುಗಿಸಿದರಂತೆ. ಹಾಗಾಗಿ ನೀವು ಯಾವುದೇ ಕೆಟ್ಟ ಕಾಲದಲ್ಲಿ ತುಂಬ ಒಳ್ಳೆಯದೆಲ್ಲ ಬರೀತಾ ಇದ್ದರೆ ಅದು ಸದ್ಯಕ್ಕೆ ಮುಳುಗ್ಬೋದು. ಆಮೇಲೆ ನಿಧಾನಕ್ಕೆ ಶಿಶಿರ ಬಂದಾಗ ಶಿಶಿರ ಮುಗಿದು ಚೈತ್ರ ಬಂದಾಗ ಅವೆಲ್ಲ ನಿಧಾನಕ್ಕೆ ಮೇಲಕ್ಕೆ ಬರುತ್ತೆ ಅನ್ನುವ ಒಂದು ದೊಡ್ಡ ಆಶಯ ಈ ಕಥನ ಕವನದಲ್ಲಿ ಇದೆ. ಇದನ್ನು ನೀವು ದಯಮಾಡಿ ಈ ಥರದ್ದೆಲ್ಲ ಪದ್ಯಗಳನ್ನು ಇಲ್ಲೆಲ್ಲ ನಿರ್ದೇಶಕರು ಅಥವಾ ರೈಟರ್ಗಳಿದ್ದರೆ ಸೇರಿಸುವ ಒಂದು ಕೆಲಸವನ್ನು ಶಿವಪ್ರಕಾಶದಲ್ಲಿ ಮಾಡಬೇಕು. ಶಿವಪ್ರಕಾಶರ ಬಗ್ಗೆ ಭಾಳ ನಾಟಕದ ಮೇಲೆ ಭಾಳ ದೊಡ್ಡ ವಿಮರ್ಶೆಗಳನ್ನು ಯಾರೂ ಮಾಡ್ತಾ ಇಲ್ಲ. ಶಿವಪ್ರಕಾಶರಿಗೂ ಎಲ್ಲ ಕಡೆ ತಿರುಗಾಡಿ ಬೇರೆ ಬೇರೆ ಕಡೆಯಿಂದ ತಂದ ಈ ಗುಬ್ಬಚ್ಚಿ ಗೂಡು ಕಟ್ಟಬೇಕಾದ್ರೆ ತರುತ್ತಲ್ಲ, ಬೇರೆ ಬೇರೆ ಕಡೆಯಿಂದ ರೇಷ್ಮೆ ಎಳೆ, ಹುಲ್ಲು, ಇದು ಸೊಪ್ಪು ಎಲ್ಲ ಕಡೆ ತಂದು ತನ್ನ ಗೂಡನ್ನು ಕಟ್ಟುವಾಗ ಶಿವಪ್ರಕಾಶರು ತನ್ನ ನಾಟಕ ಬಂಧವನ್ನು ಕಟ್ತಾರೆ. ಅದಕ್ಕೆ ಭಾಳ ಮುಖ್ಯವಾದ ನಾಟಕ ನೀವು ಮದುವೆಯ ಹೆಣ್ಣು, ಅಥವಾ ನಿಮ್ಮ ಇನ್ನೊಂದು ಅವರ ನಾಟಕ ಮಂಟೇಸ್ವಾಮಿ ನೋಡಿ, ಅವನೊಬ್ಬ ನೀವು ಮೇಲ್ಮಟ್ಟಕ್ಕೆ ನಾವೆಲ್ಲ ಓದಿದ್ರೆ ಭಾಳ ಅವನು ಗಾಂಜಾ ಹೊಡಿತಾನೆ, ಕುಣಿತಾ ಇರ್ತಾನೆ, ಅವನು ಅರಾಜಕನಾಗಿ ಕಾಣ್ತಾ ಇರ್ತಾನೆ ಅಂತ. ಅರಾಜನ ಹಾಕಿ ಕಾಣುವ ಅವನು ಕೇಳುವ ಪ್ರಶ್ನೆಗಳು ಭಾಳ ಬೇರೆ ರೀತಿ ಇರುತ್ತೆ. ಪುರೋಹಿತರ ಶಾಹಿಯನ್ನು, ಅಧಿಕಾರಶಾಹಿಯನ್ನು ಪ್ರಶ್ನಿಸುವ ಅವನು ಒಬ್ಬ ಬಂಡುಕೋರನಾಗಿ ಕಾಣ್ತಿರ್ತಾನೆ. ಸೊ ಈ ಬಂಡುಕೋರರ ನಾಟಕಗಳನ್ನೇ ಕಟ್ತಾರೆ. ಈ ಶಿವಪ್ರಕಾಶ್ ಅಷ್ಟೇ ನಿಧಾನಕ್ಕೆ ತಮ್ಮ ಒಳಗಡೆ ಹಲವು ಪದ್ಯಗಳನ್ನ ಇದನ್ನು ನೀವು ನೋಡಿ. ಇನ್ನೊಂದು ಪದ್ಯ ಅವ್ರದ್ದು ಅವಲೋಕಿತೇಶ್ವರ ಅನ್ನುವುದೊಂದು ಬೆಳಗ್ಗೆ ಪ್ರಸ್ತಾಪ ಆಗ್ತಾಯಿತ್ತು. ಅದು ಅವಲೋಕಿತೇಶ್ವರ ತೈಲೋಕೇಶ್ವರ ಅನ್ನುವ ಇದನ್ನು
ಬುದ್ಧನ ಮಹಾಕರುಣೆ. ನೋಡಿ, ಇದರಲ್ಲೆಲ್ಲ ಕಡೆ ಅವರು ಒಂದು ರೀತಿ ಆಧುನಿಕ ಆಧ್ಯಾತ್ಮವನ್ನು ಕುರಿತು ತಮ್ಮ ನಾಟಕಗಳನ್ನು, ಪದ್ಯಗಳನ್ನ ಒಟ್ಟೊಟ್ಟಿಗೆ ರಚಿಸ್ತಾ ಹೋಗ್ತಾರೆ. ನಾನು ಯಾಕೆ ನಾಟಕ ಮತ್ತು ಕಾವ್ಯವನ್ನು ಮುಖಾಮುಖಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಬರೀ ನಾಟಕ, ಒಬ್ಬ ಕವಿ ಮತ್ತು ನಾಟಕಕಾರ ಆಗಿರೋದ್ರಿಂದ ಭಾಳಷ್ಟು ಜನ ಶಿವಪ್ರಕಾಶರನ್ನ ಮೊದಲು ನಾಟಕದೊಳಗಡೆ ಕಾವ್ಯ ಬರಬಾರ್ದು, ಅದೆಲ್ಲ ಭಾಳ ತೊಂದರೆ ಆಗುತ್ತೆ, ಅದೇನು ಇದು ಅನ್ನೋದೆಲ್ಲ ಭಾಳ ಬೇರೆ ರೀತಿ ಪ್ರಶ್ನಿಸ್ತಾ ಇದ್ರಿಂದ ಕಾವ್ಯ ಮತ್ತು ನಾಟಕಗಳು ಮುಖಾಮುಖಿಯಾದಾಗ ಆ ಕೊಡುವ ಸಮಾಜದ ಕಲ್ಪನೆ ಅಥವಾ ಸತ್ಯದ ಕಲ್ಪನೆಗಳು ಬೇರೆಯಾಗಿರೋದ್ರಿಂದ ನಾವು ಈ ರೀತಿಯ ಒಂದು ಹೊಸ ಓದನ್ನು, ಕಾವ್ಯ ಮತ್ತು ನಾಟಕವನ್ನು ಮುಖಾಮುಖಿ ಮಾಡಬೇಕಾಗಿರೋದು ಭಾಳ ಸದ್ಯದ ಶಿವಪ್ರಕಾಶದ ದೃಷ್ಟಿಯಿಂದ ಭಾಳ ಸದ್ಯದ ತುರ್ತು ಅಂತ ನಾನು ನಂಬಿ ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ನಿಮ್ಗೆ ಎಷ್ಟು ಅರ್ಥ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ಒಳಗಡೆ ಬೇರೆ ರೀತಿ ಅರ್ಥ ಆಗ್ತಾಯಿದೆ. ನಾನು ಮುಂದುವರೆದು ಕೆಲವು ಅಂಶಗಳನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಸವನಿಲ್ಲದ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿಸಿದಂಥ ಬಹುರೂಪಿ ಚೋಳಯ್ಯ ಆ ಗುಂಪು ಮಹಾಚೈತ್ರ ಅನ್ನುವ ನಾಟಕವೇ ಇವತ್ತು ಭಾಳ ದೊಡ್ಡ ಪ್ರತಿಮೆಯಾಗಿ ನನಗೆ ಕಾಣ್ತಾ ಇದೆ. ಆದರೆ ಇದನ್ನು ನಾವು ಯಾಕೆ ಮಾಡ್ತಾಯಿಲ್ಲ ಅನ್ನೋದೆಲ್ಲ ನಾವು ಆಮೇಲೆ ಗಂಭೀರವಾಗಿ ತಗೋಬೋದು. ಹಡಪದ ಅಪ್ಪಣ್ಣ ನೋಡಿ, ಇದೊಂದು ಈ ನಾಟಕದ ಭಾಳ ಮುಖ್ಯವಾದ ಅಂಶ ಏನು ಅಂತಂದರೆ, ಎಲ್ಲ ಕೆಳವರ್ಗದ ವಚನಕಾರರು ಸೇರಿ ರೂಪಿಸ್ತಾರೆ. ಬಸವಣ್ಣ ಹೊರಟೋಗ್ಬಿಟ್ಟಿದ್ದಾನೆ, ಆಮೇಲೆ ಅಲ್ಲಮ್ಮ ಪ್ರಭು ಹೊರಟೋಗಿದ್ದಾನೆ, ಯಾವಾಗ ಹೋದ ಹೇಗೆ ಹೋದ ಅನ್ನೋದಿಲ್ಲ, ಬಸವಣ್ಣ ಇಲ್ಲ, ಬಿಜ್ಜಳ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ನಾಟಕ ನೀವು ಮಾಡಬೇಕು ಅಂತಂದರೆ ನೀವು ಮಹಾಚೈತ್ರವನ್ನು ಮಾಡಬೇಕಾಗತ್ತೆ. ಮಹಾಚೈತ್ರದ ಈ ಮಹಾಚೈತ್ರ ಅವಾಗಿನ ವಚನಕಾರರ ಚಳುವಳಿಗೆ ಅಡ್ಡ ಬಂದ ಪ್ರಭುತ್ವವನ್ನು ಅವ್ರು ಹಿಂಸೆಲೇ ನಿವಾರಿಸ್ತಾರೆ. ಅಂದರೆ ಕಡೆಯಲ್ಲಿ ಬಹುರೂಪಿ ಚೌಡಯ್ಯ ಕೊಡೋದು ನಾನು ಆಗಲೇ ಹೇಳಿದೆ. ಆದರೆ ನಮಗೆ ಭಾಳ ಇದಾಗಿ ಪ್ರಶ್ನಿಸ್ತೀವಿ, ಹಿಂಸೆ ಅನ್ನೋದನ್ನು ಹೆಂಗೆ ಮಾಡಬೇಕು, ಹಿಂಸೆ ಮಾಡಬಾರ್ದು ಅನ್ನೋ ಪ್ರಶ್ನೆಗಳನ್ನೆಲ್ಲ. ನೀವು ಸೌತ್ ಆಫ್ರಿಕಾದ ಹಿಸ್ಟ್ರಿ ಅಥವಾ ಆಫ್ರಿಕಾದ ಹಿಸ್ಟ್ರಿಗಳನ್ನ ಎಲ್ಲ ನೋಡಿದ್ರೆ ಎಷ್ಟು ತೀವ್ರವಾದ ಹಿಂಸೆಗಳನ್ನು ಅವರು ಅನುಭವಿಸಿದ್ದಾರೆ ಅಂದರೆ, ಅಲ್ಲಿ ನೀವು ಅಹಿಂಸೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಮಯದಲ್ಲೇ ಈ ಸಾರ್ಥರ್ ಬರೆಯೋದು, ಹಿಂಸೆನೂ ಕೂಡ ತಕ್ಷಣದ ಮಧ್ಯ ಆಗಿರುತ್ತೆ, ಇದನ್ನು ನಾವು ಅಪ್ಲೈ ಮಾಡಬೇಕು ಅಂತ. ಸೊ ಈ ರೀತಿಯ ವೈರುಧ್ಯದಲ್ಲಿ ಈ ನಾಟಕ ಬೆಳೆಯೋದ್ರಿಂದ ಈ ಮಹಾಚೈತ್ರ ಇವತ್ತಿನ ನಮ್ಮ ಕಾಲಘಟ್ಟಕ್ಕೆ ಭಾಳ ಮುಖ್ಯವಾದಂಥ ನಾಟಕ ಆಗಿದೆ ಅಂತ. ಇನ್ನು ಮುಂದುವರೆದು ಕೆಲವು ನಾಟಕಗಳನ್ನು ಕುರಿತು ಹೇಳೋದಾದರೆ, ಶೇಕ್ಸ್ಪಿಯರ್ ಕುರಿತು ಅವರು ಬರೆದ ನಾಟಕ ಶೇಕ್ಸ್ಪಿಯರ್ನ ಸ್ವಪ್ನ ನೌಕೆ ಅನ್ನೋ ನಾಟಕ. ಶೇಕ್ಸ್ಪಿಯರ್ ತನ್ನ ಕಡೆಯ ನಾಟಕ ಇದು ಯಾವುದು ಟೆಂಪೆಸ್ಟ್ ಬರೆದಾಗ, ಟೆಂಪೆಸ್ಟ್ನ ಪ್ರಾಸ್ಪರು ಕಡೆಗೆ ಎಲ್ಲ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಅವನ ತಿದ್ದ ಮಂತ್ರದಂಡನೆಲ್ಲ ಮರಳ ಒಳಗಡೆ ಹೂತು ಅಲ್ಲಿಗೆ ಮುಗಿಸ್ತಾನೆ, ಅವನು ಹೊರಟೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಕ್ಯಾಲಿಬಾನನ್ನು ಮತ್ತು ಅಲ್ಲಿದ್ದ ಏರಿಯಲ್ಲೆಲ್ಲ ಬದಲಾಗಿರ್ತಾರೆ, ಒಂದು ಕಲೋನಿಯಲ್ ಇದು ಬರ್ತಾ ಇರುತ್ತೆ ಅನ್ನುವ ಅಂಶ ನೀವು ಆ ಟೆಂಪೆಸ್ಟ್ ನಾಟಕದಲ್ಲಿ ಸಿಗುತ್ತೆ. ಮೇಡಮ್ಗೆ ಅದು ಭಾಳ ವಿವರವಾಗಿ ಗೊತ್ತಿದೆ. ಆದರೆ ಈ ನಾಟಕದಲ್ಲಿ ಎಲ್ಲ ಬ್ರಿಟಿಷರ ನೌಕೆ ಹೊರಟಿದೆ, ಅದರೊಳಗಡೆ ಶೇಕ್ಸ್ಪಿಯರ್ ಕೂಡ ಇದ್ದಾನೆ, ಡ್ರೈಡನ್ ಕವಿ ಇದ್ದಾನೆ, ಎಲ್ಲರೂ ಭಾರತಕ್ಕೆ ಬರ್ತಾಯಿದ್ದಾರೆ. ಭಾರತ ನಿಧಾನಕ್ಕೆ ಕಂಪನಿ ಆಡಳಿತಕ್ಕೆ ಅಥವಾ ಬ್ರಿಟಿಷರಿಗೆ ಒಳಾದಂತೆ
ಶೇಕ್ಸ್ಪಿಯರ್ ನಾಟಕಗಳಿಗೂ ಒಳಗಾಗ್ತಾ ಹೋಗುತ್ತೆ. ಅಂದರೆ ಶೇಕ್ಸ್ಪಿಯರು ಕೂಡ ಒಂದು ವಸಾಹತುಶಾಹಿಯ ಮೂಲಕ ಬಂದಂಥ ಭಾಳ ದೊಡ್ಡ ನಾಟಕಕಾರನಾಗಿ ನಮ್ಮ ಒಳಗಡೆ ಉಳ್ಕತ್ತ. ಸೊ ಶಿವಪ್ರಕಾಶರ ಶಕ್ತಿ ಏನಪ್ಪ ಅಂತಂದರೆ, ಅವರು ಗ್ರೀಕಿಂದ, ಆಮೇಲೆ ಸಂಸ್ಕೃತದಿಂದ, ಆಫ್ರಿಕಾದ ಇದರಿಂದ, ಬೇರೆ ಬೇರೆ ಸಂತರಿಂದ ಎಲ್ಲ ಕಡೆಯಿಂದ ಮೆಟೀರಿಯಲ್ ತಂದು ಹೊಸದಾದಂಥ ಒಂದು ರಂಗಭೂಮಿಯನ್ನು ಕಟ್ತಾರೆ. ಶಿವಪ್ರಕಾಶ್ರಿಗೆ ಸಾಂಪ್ರದಾಯಿಕ ರಂಗಭೂಮಿಯ ಇದು ಜಾಸ್ತಿ ಅವರಿಗೆ. ಅಂದರೆ ಸಂಪ್ರದಾಯದ ಮೂಲಕ ಬಂದ ಹಲವು ಥಿಯೇಟ್ರ್ಗಳಿಗೆ ಅವರು ಮುಖಾಮುಖಿ ಆಗ್ತಾರೆ. ಅದ್ರ ಮೇಲೆ ಕೂಡ ಒಂದು ಪುಸ್ತಕನೂ ಕೂಡ ಅವರು ಬರೀತಾರೆ. ಸೊ ಹಾಗಾಗಿ ಅವರು ಏಕಕಾಲದಲ್ಲಿ ಆಧುನಿಕತೆ ಮತ್ತು ಸಂಪ್ರದಾಯ ಎರಡನ್ನೂ ಒಟ್ಟಿಗೆ ಸೇರಿಸಿದಂಥ ಒಂದು ಗ್ರಾಮರನ್ನು ಇವರು ನಮ್ಮ ಶಿವಪ್ರಕಾಶರು ಸೃಷ್ಟಿ ಮಾಡ್ತಾರೆ. ಸೊ ಅವರೇನೆ ಒಂದು ಅವರ ಭಾಷಣದಲ್ಲಿ ಒಂದು ಕಡೆ ಹೇಳ್ತಾರೆ, ನಾವು ಇವತ್ತು ನೋಡ್ತಾ ಇರುವ ಜಾಗ ಹೇಗಿದೆ ಅಂತಂದರೆ, ದೇಶ ಹೇಗಿದೆ ಅಂದರೆ, ಸಮಾಜ ಹೇಗಿದೆ ಅಂತಂದರೆ, ಲಾಭಕೋರರ ಕೊಳ್ಳಾಟಗಳ ಶಕ್ತಿಗಳು ಜಗನ್ನಿಯಮವಾಗಿರುವ ವಿಷಮ ಪರಿಸ್ಥಿತಿಯಲ್ಲಿ ಕರುಣೆ ಮತ್ತು ಕೂಡುಬಾಳುಗಳ ಕೊಂಡಾಟವಾದ ಕಲೆ ಸಂಸ್ಕೃತಿಗಳ ಜವಾಬ್ದಾರಿ ಏನು? ಅಂದರೆ ಎಲ್ಲ ರೀತಿಯ ವ್ಯಾಪಾರ, ಎಲ್ಲ ರೀತಿಯ ಈ ರೀತಿಯ ಕ್ರೋನಿ ಕ್ಯಾಪಿಟಲಿಸಮ್ ಈ ಥರದ್ದೆಲ್ಲ ಕಡೆ ಆಗ್ತಿರ್ಬೇಕಾದ್ರೆ ನಮ್ಮ ಸಾಂಸ್ಕೃತಿಕ ಇದಾದ ರಂಗಭೂಮಿದು ಸಂಸ್ಕೃತಿ ಕಲೆಯ ಜವಾಬ್ದಾರಿ ಏನಾಗಿರಬೇಕು ಅಂದಾಗ ನನಗೆ ಭಾಳ ಮುಖ್ಯವಾಗಿ ಜ್ಞಾಪಕ ಬರೋದು ಅವರ ಮಹಾಚೈತ್ರ ನಾಟಕ. ಯಾಕೆ ಅಂದರೆ ಮಹಾಚೈತ್ರ ನಮ್ಮಲ್ಲಿ ಅದಿನ್ನೂ ಭಾಳ ದೊಡ್ಡ ಇದಾಗಿ ಮುಂದುವರೆದಿಲ್ಲ. ಸೊ ಆ ಮುಂದುವರಿಕೆ ಬೇಕು. ಯಾಕೆ ಅಂತಂದರೆ ಒಬ್ಬ ರೈಟರ್ ಪ್ರಶ್ನೆಗಳನ್ನ ಏನು ಕೇಳಕತ್ತಾನೆ? ಅವನು ಚರಿತ್ರೆಯ ಮುಖಾಂತರ ಕೇಳಲ್ಲ, ಅವನು ಪುರಾಣದಿಂದ, ಜನಪದದಿಂದ, ಹಾಗೆಯೇ ಹಲವು ರೀತಿಯಲ್ಗಳಿಂದ ತಂದು ಅವನು ಮರುಸೃಷ್ಟಿಸ್ತಾನೆ. ಬೆಳಗ್ಗೆ ಆ ಮರುಸೃಷ್ಟಿಯ ಬಗ್ಗೆ ಎಲ್ಲ ಭಾಳ ಮುಖ್ಯವಾದ ಪ್ರಶ್ನೆಗಳನ್ನ ಎತ್ತಾಯಿದ್ರು. ಅದು ಮರುಸೃಷ್ಟಿಸೋದು ಅಂತಂದರೆ ಒಂಥರ ಕಾಪಿ ಪೇಸ್ಟು ಅನ್ನೋ ಅದು ಸೌಂಡ್ ಬರ್ತಾ ಇರುತ್ತೆ. ಅದಲ್ಲ, ಅದೊಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡುವ ಮರುಸೃಷ್ಟಿ ಅದನ್ನು ತೆಗೆದುಬಿಟ್ಟು, ಈಗ ಯಾವುದೋ ಸಂಸ್ಕೃತದ ಒಂದು ಪಾತ್ರನ ತೆಗೆದುಬಿಟ್ಟು ಕನ್ನಡದ ಒಂದು ಪಾತ್ರ ಮಾಡಿಬಿಟ್ರೆ ನೋಡಿ ಮರುಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಅದೇನು ಆ ಥರ ಮರುಸೃಷ್ಟಿ ಅಲ್ಲ, ಅದು ಸೃಷ್ಟಿನೇ. ಸೃಷ್ಟಿಯ ಕೆಲಸಕ್ಕೆ ಹಲವಾರು ನಮ್ಮ ತಲೆಯಲ್ಲಿ ಹಲವಾರು ಸ್ಮೃತಿಗಳು ಎಲ್ಲ ಇರ್ಬೋದು. ಆದರೆ ಆ ಕ್ಷಣದಲ್ಲಿ ನಮ್ಮ ಸಮಾಜ, ನಮ್ಮ ಜನ, ನಮ್ಮ ಆರ್ಥಿಕತೆ ಎದುರಿಸುತ್ತಿರುವ ಸಂಕಟಕ್ಕೆ ಅದೊಂದು ಮದ್ದಾಗಿ ಬರ್ತಾ ಇರುತ್ತೆ. ಸೊ ಆ ಸಂಕಟಕ್ಕೆ, ಹಲವು ಸಂಕಟಗಳಿಗೆ ಈ ಶಿವಪ್ರಕಾಶರಲ್ಲಿ ಹಲವು ಮದ್ದುಗಳು ಥರ ಇದೆ. ಸೊ ಅದನ್ನು ನಾನು ಈ ಅವರು ಬರೆದಿರುವ ಹಲವಾರು ಕಥನ ಕವನಗಳನ್ನು ನಾನು ಉದಾಹರಣೆ ಕೊಟ್ಟು, ಮತ್ತು ಈ ನಾವು ಯಾಕೆ ಕಾಲೊಂದಿಗೆಯ ಕಥೆ ಅಂತ ಒಂದು ನಾಟಕ ಮಾಡಿದ್ವಿ. ಕಾಲೊಂದಿಗೆಯ ಕಥೆ ದ್ರಾವಿಡರ ಈ ಶಿರಪ್ಪಾಧಿಕಾರನ ಇದನ್ನು ಇಟ್ಕೊಂಡು ಕಾಲೊಂದಿಗೆಯ ಕಥೆ ಅನ್ನೋದು ಮಾಡಿ. ಸೊ ಯಾಕೆ ಇದೆಲ್ಲ ಮುಖ್ಯ ಅಂತ ಕೇಳಿದ್ರೆ, ದ್ರಾವಿಡರಿಗೆ ಆದಂಥ ಒಂದು ಸಂಸ್ಕೃತಿ ಪರಂಪರೆ, ಥಿಯೇಟರು ಅಥವಾ ಇಲ್ಲಿನ ಒಂದು ರಂಗಭೂಮಿ ಬೇರೆಯೇ ಇದೆ. ಅದು ಸಂಸ್ಕೃತ ನಾಟಕಗಳ ಜೊತೆ ಸೇರಿಸಿ ಮಾಡುವುದಲ್ಲ ಅದು. ಸೊ ಹಾಗಾಗಿ ಈ ಶಿವಪ್ರಕಾಶರಲ್ಲಿ ಹೆಚ್ಚು ದ್ರವಿಡಿಯನ್ ಅಂಶಗಳು, ದ್ರಾವಿಡರ ಆಚರಣೆಗಳು, ದ್ರಾವಿಡರ ಟೆಕ್ಸ್ಟ್ಗಳು ಬರುತ್ತೆ. ಹಾಗೇ
ಅವರ ನಾಟಕಗಳನ್ನೆಲ್ಲ ಬೇರೆ ಬೇರೆ ಓದ್ತಾಯಿದ್ದೆ ನಾನು. ಅದನ್ನು ನಾನು ಇದನ್ನು ಮಾಡಿ ಅವರಿಗೆ ಕೊಡ್ತೀನಿ. ಲೋರ್ಕ ಅಂತ ಒಬ್ಬ ನಾಟಕಕಾರ ನಿಮಗೆ ಭಾಳ ಚೆನ್ನಾಗಿ ಗೊತ್ತು. ನೀವು ಮದುವೆ ಹೆಣ್ಣು ನಾಟಕ ಓದಿದಾಗ ಸ್ವಲ್ಪ ಲೋರ್ಕಾನ ಅಂಶಗಳೆಲ್ಲ ನಿಮ್ಮ ತಲೆಯಲ್ಲಿ ಬರ್ಬೋದು. ಅವನ ಸ್ಪೇನ್ನ ಭಾಳ ಮುಖ್ಯವಾದ ಬ್ಲಡ್ ವೆಡ್ಡಿಂಗ್ ಅಂತ ಒಂದು ನಾಟಕ ಬರೀತಾನೆ. ಎರ್ಮಾ ಅಂತ ಒಂದು ನಾಟಕ ಬರೀತಾನೆ. ಅಲ್ಲಿ ಆ ನಾಟಕದ ಸ್ಥಿತಿಯಾಗಿರುತ್ತಪ್ಪ ಅಂದರೆ, ಇನ್ನು ಧರ್ಮ ತನ್ನ ಕೆಲಸ ಮಾಡ್ತಾ ಇರಲ್ಲ. ಪೇಗನ್ ವುಮನ್ ಅಂತ ಬರ್ತಾ ಇರ್ತಾರೆ. ಅದು ಅಂದರೆ ಇನ್ನೂ ಯಾವ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇನ್ನೊಂದು ಧರ್ಮ, ಯಾವುದೂ ಧರ್ಮ ಇಲ್ಲದೇ ಇರೋ ಕಾಲದಲ್ಲಿ ಘಟಿಸುವ ನಾಟಕ ಒಂದು ಎರ್ಮ ನಾಟಕದ ಮೂಲಕ ಅವನು ಧರ್ಮವನ್ನು ಬರ್ತಾರೆ. ಆಮೇಲೆ ನಿಧಾನಕ್ಕೆ ಧರ್ಮ ಒಳಗಡೆ ಕಾಲ್ತದೆ. ಸೊ ಈ ಮದುವೆ ಹೆಣ್ಣು ಕೂಡ ಬೌದ್ಧರ ಕರುಣೆ ಇದ್ರ ಮುಖಾಂತರ ಹೇಳಿದ್ರು, ಅದಿನ್ನೂ ಧರ್ಮ ತಮ್ಮ ಒಳಗಡೆ ಕಾಲಿಟ್ಟಿಲ್ಲ ಇನ್ನೂ. ಅಂಥ ಸ್ಥಿತಿ ಅದು. ಪೇಗನ್ ವುಮನ್ ಥರದ ಸ್ಥಿತಿಯಲ್ಲಿ ಆ ನಾಟಕವನ್ನು ಅವರು ರಚಿಸ್ತಾರೆ. ನಿಮಗೆ ಯಾವಾಗದು ಅರ್ಥ ಆಗ್ತಾಯಿದ್ರೆ ಆ ನಾಟಕಗಳನ್ನ ನೀವು ಸ್ವಲ್ಪ ನೋಡಿದರೆ ಅಥವಾ ಕೇಳಿದರೆ, ಓದಿದರೆ ಆ ರೆಫರೆನ್ಸ್ಗಳು ನಿಮ್ಮ ತಲೆಯಲ್ಲಿ ಬರೋಕ್ಕೆ ಶುರುವಾಗ್ತದೆ. ಸೊ ನಾನು ಇದನ್ನೆಲ್ಲ ಸೇರಿಸಿ ಒಂದು ಇದನ್ನು ಹೇಳಬೇಕು. ಒಂದು ಶಿವಪ್ರಕಾಶರನ್ನ ಕುರಿತು ಮಾತಾಡೋದು ಅಂದರೆ ಭಾರತ ಕುರಿತು ಮಾತಾಡೋದು ಎಲ್ಲ ಸರಿ. ಹಾಗೇ ಅವರು ತಮ್ಮ ಇಡೀ ನಾಟಕಗಳಲ್ಲಿ ಭಾಳ ಮುಖ್ಯವಾಗಿ ಮಾಡೋದೇನು ಅಂತಂದರೆ, ಆಧುನಿಕವಾಗಿ ನಾವು ಧಾರ್ಮಿಕರಾಗೋದು ಹೇಗೆ ಅಂತ. ಆಧುನಿಕವಾಗಿ ನಾವು ಈಗ ಧರ್ಮ ಅನ್ನೋದೀಗ ಬೇರೆ ರೀತಿಯಾಗಿದೆ. ಯಾರೋ ಕೆಲವರು ಧರ್ಮವನ್ನು ವ್ಯಾಖ್ಯಾನಿಸುವವರಾಗಿದ್ದಾರೆ. ಸೊ ಈ ಧರ್ಮವನ್ನು ಅಥವಾ ಧಾರ್ಮಿಕತೆಯನ್ನು ಆಧುನಿಕವಾಗಿ ನಾವು ಹೇಗೆ ಸ್ವೀಕರಿಸ್ಬೋದು ಅನ್ನೋದಕ್ಕೆ ಹಲವು ಮಾರ್ಗಗಳು ಅವರ ಕಾವ್ಯದಲ್ಲಿ, ನಾಟಕಗಳಲ್ಲಿ ಎಲ್ಲ ಸಿಗುತ್ತೆ. ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿ, ನೀವೇನಾರು ಇದೇನು ಅಂತ ಹೇಳಿದ್ರೆ, ನೀವು ಕೆಲವು ಪ್ರಶ್ನೆಗಳನ್ನೇನಾದ್ರು ಕೇಳಿದ್ರೆ ಕೆಲವು ಇದನ್ನು ನಾವು ಮಾಡ್ಬೋದು. ಅವರೇನೋ ಜಾಸ್ತಿ ಮಾತಾಡೋದು ಅಂತ ಹೇಳಿರೋ, ಈಗ ನಿಲ್ಲಿಸಿ ಅಂತಿದ್ದಾರೆ. ಸೊ ಎಲ್ಲರಿಗೂ ಲೇಖನ ಮಾಡ್ತೀನಿ, ಮತ್ತು ನಾನು ಅದನ್ನು ನಮ್ಮ ಭಾಗವತರಿಗೆ ಕೊಡ್ತೀನಿ. ಅವರು ಈಗಾಗಲೇ ಹೇಳಿದ್ದಾರೆ. ಈ ಥರದ್ದು ಒಂದು ಅವಕಾಶನ ನಮ್ಮ ರೇವಣ್ಣವರು ಭಾಗವತರ ಸಂಸ್ಥೆಯ ಮೂಲಕ ಕೊಟ್ಟಿದ್ದಾರೆ. ಶಿವಪ್ರಕಾಶರನ್ನ ಮತ್ತೊಮ್ಮೆ ಓದೋದಕ್ಕೆ, ಶಿವಪ್ರಕಾಶ್ನ ಓದಿದ್ರೆ ಒಂದು ಬುದ್ಧ ಕರುಣೆಯನ್ನು ಮತ್ತು ನಮ್ಮ ವಚನಕಾರರ ವಚನಕಾರರ ಕಾಯಕವನ್ನು ಒಟ್ಟೊಟ್ಟಿಗೆ ಮಾಡಿದಂತೆ. ಆದ್ದರಿಂದ ನಾವು ಶಿವಪ್ರಕಾಶರನ್ನ ಮತ್ತೊಮ್ಮೆ ಕನ್ನಡ ರಂಗಭೂಮಿಯಲ್ಲಿ ಮತ್ತು ಓದೋದಲ್ಲಿ ಮಾಡಬೇಕು. ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.